ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ಮಾತಿಗೆ ವಿಧೇಯರಾಗಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಇತರರಿಗೂ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡುವಂಥವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗವು ಕೂಡ ಯಾವುದೆಂದರೆ 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 7, ಅನ್ಯಾಯದ ಹಣ ಕೊಲೆಗೆ ಸಮಾನ. 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 7, ಅನ್ಯಾಯದ ಹಣ ಕೊಲೆಗೆ ಸಮಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 6ನೇ ಅಧ್ಯಾಯ 24ನೇ ವಚನ. ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು. ಯಾರಿಬ್ಬರಂದರೆ, ಒಬ್ಬ ಲೋಕದ ಅಧಿಪತಿ ಸೈತಾನ, ಇನ್ನೊಬ್ಬ ಸರ್ವಸೃಷ್ಟಿಕರ್ತನಾದಂಥ ದೇವರು. ಹಾಗೆ ನಾವು ಎರಡೂ ಮಾಡಿಕೊಂಡು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಸಂಪೂರ್ಣವಾಗಿ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಹೊಂದಬಹುದು. ಇವತ್ತು ಅನೇಕರು ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ, ದೆವ್ವಗಳು, ಈ ಕಡೆ ದೇವರು ಬೇಕು, ಆ ಕಡೆ ಅದು ಬೇಕು, ನಮಗೆ ಎಲ್ಲವೂ ಬೇಕು ಅಂತೇಳಿ ಈ ರೀತಿ ಕ್ರೈಸ್ತ ಜೀವಿತ ನಡೆಸ್ತಾ ಇದ್ದಾರೆ. ಖಂಡಿತವಾಗಿ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಬದಲಾಗಿ ಬಹಳ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಇನ್ನೊಬ್ಬರ ಮನಸ್ಸು ನೋಯಿಸುವುದು ಅದು ಕೊಲೆಗೂ ಕೂಡ ಸಮಾನವಾಗಿದೆ. ಹಾಗೆ ಒಬ್ಬರ ಮನಸ್ಸು ನೋಯಿಸುವುದು ಕೂಡ, ಇನ್ನೊಂದು ಸೇವೆ ಮಾಡೋದು ಕೂಡ ಅದು ಕೊಲೆಗೆ ಸಮಾನವಾಗಿದೆ. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಅಂದರೆ ನಿಜವಾಗಲೂ ಇಬ್ಬರನ್ನು ನಾವು ಸೇವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಲೋಕದ ವಿಷಯವನ್ನು ನಾವು ಪ್ರೀತಿ ಮಾಡುವುದಾದರೆ ದೇವರನ್ನು ನಾವು ದ್ವೇಷಿಸಬೇಕಾಗ್ತದೆ. ದೇವರನ್ನು ಸಂಪೂರ್ಣವಾಗಿ ನಾವು ಪ್ರೀತಿಸುವುದಾದರೆ ಲೋಕವನ್ನು ನಾವು ದ್ವೇಷ ಮಾಡಬೇಕಾಗಿದೆ. ಹಾಗೆ ಆ ದೇವರಿಂದ ಆಶೀರ್ವಾದವನ್ನು ಹೊಂದಬೇಕಾದರೆ, ಇವತ್ತು ಒಬ್ಬರ ಮನಸ್ಸು ನೋಯಿಸದಿರಬೇಕಾದರೆ, ಒಂದು ಕೊಲೆಗೆ ಸಮಾನವಾದ ಕಾರ್ಯವನ್ನು ಮಾಡದಿರಬೇಕಾದರೆ ಲೋಕವನ್ನು ಬಿಟ್ಟು ನಾವು ದೇವರನ್ನೇ ಹಿಂಬಾಲಿಸಬೇಕಾಗ್ತದೆ, ದೇವರನ್ನೇ ಪ್ರೀತಿಸಬೇಕಾಗ್ತದೆ. ಎರಡೂ ಬೇಕೆಂದು ಹೇಳಿ ಹೋದರೆ ನಾವು ಇನ್ನೊಬ್ಬರ ಮನಸ್ಸು ನೋಯಿಸುವವರಾಗಿದ್ದೇವೆ. ಹಣದ ವಿಚಾರದಲ್ಲಿ, ಆಸ್ತಿ ಪಾಸ್ತಿ ವಿಚಾರದಲ್ಲಿ ಇದು ಒಂದು ಕೊಲೆಗೆ ಸಮಾನವಾಗಿದೆ. ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಹಾಗೆ ಯಾರು ಲೋಕದೊಂದಿಗೆ ಜೀವಿಸ್ತಾರ, ನಾನು ದೇವರ ಮಗ, ದೇವರ ಮಗಳು, ನಾನು ಪ್ರಾರ್ಥನೆ ಮಾಡ್ಕೊಂತ ಹೇಳ್ಕೊಂಡು ಲೋಕವನ್ನು ಪ್ರೀತಿ ಮಾಡಿ ದೇವರೊಂದಿಗಿದ್ದರೆ ಖಂಡಿತವಾಗಿ ದೇವರನ್ನು ನಾವು ತಾತ್ಸಾರ ಮಾಡಿದಾಗೆ ಆಗ್ತದೆ. ದೇವರನ್ನು ನಾವು ಹಿಂಬಾಲಿಸುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಸಂಪೂರ್ಣ ಲೋಕದ ವಿಷಯವನ್ನು ಬಿಟ್ಟು ಜೀವಿಸಬೇಕಾಗಿದೆ. ಹಾಗೆ ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಯಾರಿಗೆ ಆಸ್ತಿ ಪಾಸ್ತಿ, ಹಣ, ಬೆಳ್ಳಿ, ಬಂಗಾರದ ಮೇಲೆ ಆಸೆ ಇದೆಯೋ ಖಂಡಿತವಾಗಿ ದೇವರನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಸ್ತಿ ಪಾಸ್ತಿ, ಬೆಳ್ಳಿ, ಬಂಗಾರ ಮಾಡಬೇಕಾದರೆ ನಾವು ಇವತ್ತು ಅದರ ಮೇಲೆ ಆಸೆ ಇಟ್ಟು ಅದು ಸಂಪಾದನೆಗೆ ಹೊರಟ್ರೆ ಖಂಡಿತವಾಗಿಯೂ ನಾವೇನಾಗ್ತದೆ, ಇನ್ನೊಬ್ಬರ ಮನಸ್ಸು ನೋಯಿಸಲೇಬೇಕಾಗ್ತದೆ, ಇನ್ನೊಬ್ಬರಿಗೆ ತೊಂದರೆ ಮಾಡಲೇಬೇಕಾಗ್ತದೆ. ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಇತರರ ಮನಸ್ಸನ್ನು ನೋಯಿಸುವುದು, ಈ ಆಸ್ತಿ ಪಾಸ್ತಿ, ಬೆಳ್ಳಿ, ಬಂಗಾರ, ಇದು ಹಣದ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಸೈತಾನನ ಕಾರ್ಯಗಳು ವಿಗ್ರಹಾರಾಧನೆಗೆ ಸಂಬಂಧಪಟ್ಟ ಕಾರ್ಯವಾಗಿದೆ. ಆದುದರಿಂದ ನಾವು ಲೋಕದ ವಿಷಯವನ್ನು, ದೇವರ ವಿಷಯವನ್ನು ಎರಡನ್ನು ಒಟ್ಟಿಗೆ ತೆಗೆದುಕೊಂಡು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಈ ವಚನ ನಮಗೆ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 10:23 25. ಮಾರ್ಕ 10:23 25. ಆಗ ಯೇಸು ಸುತ್ತಲೂ ನೋಡಿ ತನ್ನ ಶಿಷ್ಯನಿಗೆ, ಧನವಂತನು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದನು.
ಯಾರು ಆಸ್ತಿ ಪಾಸ್ತಿ ಐಶ್ವರ್ಯ ಮಾಡಬೇಕು, ನಾನು ಇನ್ನೂ ದುಡ್ಡು ಮಾಡಬೇಕು, ದೊಡ್ಡ ದೊಡ್ಡ ಗಾಡಿ ಮಾಡಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಯಾರು ಆಸೆ ಮಾಡ್ತಾರೋ ಖಂಡಿತವಾಗಿಯೂ ದೇವರ ರಾಜ್ಯದಲ್ಲಿ ಸೇರಕ್ಕೆ ಸಾಧ್ಯ ಇಲ್ಲ. ಅವರು ಲೋಕವನ್ನು ಪ್ರೀತಿ ಮಾಡೋರಾಗಿದ್ದಾರೆ. ಹಾಗೆ ಹಿಂದಿನ ವಚನದಲ್ಲಿ ನಾವು ತಿಳಿದುಕೊಂಡ ಹಾಗೆ ಈ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ನಾವು ಮಾಡಬೇಕಾದ್ರೆ ಇತರರಿಗೆ ಅನ್ಯಾಯ ಮಾಡಿಯೇ ಮಾಡ್ತಾರೆ ಅಂಥವರು ಮನಸ್ಸು ನೋಯಿಸ್ತಾರೆ. ಅದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಖಂಡಿತವಾಗಿ ದೇವರನ್ನು ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ದೇವರ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಅವರು ದೇವರ ಹೆಸರನ್ನು ಹೇಳಿಕೊಂಡು ಹಣದ ಹಿಂದೆ ಓಡೋರಾಗಿದ್ದಾರೆ. 24ನೇ ವಚನ. ಶಿಷ್ಯರು ಆತನ ಮಾತುಗಳನ್ನು ಕೇಳಿ ಬೆರಗಾದರು. ಯೇಸು ತಿರುಗಿ ಅವರಿಗೆ, ಮಕ್ಕಳಿರ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಇದು 12 ಮಂದಿ ಶಿಷ್ಯರಿಗೂ ಗೊತ್ತಿರಲಿಲ್ಲ. ಇದನ್ನು ಕೇಳಿ ಬಹಳ ಆಶ್ಚರ್ಯವಾಯಿತು. ಆಗೊಂದು ಮಾತು ಹೇಳ್ತಾರೆ, ದೇವರ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ ಅಂತೇಳಿ. ಯಾಕೆಂದರೆ ಈ ಲೋಕದ ವಿಷಯಗಳನ್ನ ಸಂಪೂರ್ಣ ಬಿಟ್ಟು ಬಿಡಬೇಕು, ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕು, ಅದರಲ್ಲಿಯೂ 10 ಆಜ್ಞೆಗಳಿಗೆ ವಿಧೇಯರಾಗಬೇಕು. ಅದೇ 10 ಆಜ್ಞೆಗಳಲ್ಲಿ ಈಗ 6ನೇ ಆಜ್ಞೆ 7ನೇ ಭಾಗವನ್ನು ತಿಳಿಸ್ತಾ ಇರೋದು, ಕೊಲೆ ಮಾಡಬೇಡ ಎಂಬ ಭಾಗವನ್ನು. ಹಾಗೆ ಇವತ್ತು ಬಹಳ ಕಷ್ಟ, ಅದೊಂದು ಶಿಸ್ತಿನ ಜೀವಿತ ಇದೆ. ಅದುವೇ ಮತ್ತಾಯ 7, 13, 14ರಲ್ಲಿ ಹಿರಿದಾದ ಬಾಗಿಲು ಮತ್ತು ಕಿರಿದಾದ ಬಾಗಿಲು. ಹಿರಿದಾದ ಬಾಗಿಲು ಅಂದರೆ ದೇವರನ್ನು ಹೇಳಿಕೊಂಡು ಲೋಕದ ವಿಷಯದಲ್ಲಿ ಹೋಗುವುದು, ಅದು ಕಡೆಗೆ ಅವರನ್ನು ನಾಶಕ್ಕೆ ತಗೊಂಡು ಹೋಗ್ತದೆ ಎಂಬುದಾಗಿ. ಕಿರಿದಾದ ಬಾಗಿಲು ಅಂದರೆ ಸಣ್ಣ ಬಾಗಿಲು, ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದು, ಅದು ಶಿಸ್ತಿನ ಜೀವಿತ, ಅದು ದೇವರ ಕಡೆಗೆ ಮುಟ್ಟಿಸ್ತದೆ ಎಂಬುದಾಗಿ. ಹಾಗೆ ಹಣದ ಮೇಲೆ, ಬೆಳ್ಳಿ ಬಂಗಾರದ ಮೇಲೆ, ಈ ಲೋಕದ ಆಸ್ತಿ ಮೇಲೆ ಮನಸ್ಸಿಡಬೇಕಾದ್ರೆ ಇನ್ನೊಬ್ಬರ ಮನಸ್ಸು ನೋಯಿಸಲೇಬೇಕಾಗ್ತದೆ. ಅದು ಕೂಡ ಒಂದು ಕೊಲೆಯಾಗ್ತದೆ. ಅಂಥವರು ಖಂಡಿತವಾಗಿ ದೇವರ ರಾಜ್ಯದಲ್ಲಿ ಸೇರಕ್ಕಾಗುವುದಿಲ್ಲ, ಎಷ್ಟೋ ಕಷ್ಟ ಎಂಬುದಾಗಿ. 25ನೇ ವಚನ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದನು. ನೋಡಿ, ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಮಾಡಿ ಇತರರ ಮನಸ್ಸು ನೋಯಿಸಿ ಯಾವುದೇ ರೀತಿಯಲ್ಲಿ ಅನ್ಯಾಯದ ಆಸ್ತಿ ಪಾಸ್ತಿಗಳನ್ನು ಮಾಡುವುದಾದರೆ ಖಂಡಿತವಾಗಿ ಅವರಿಗೆ ದೇವರ ವಾಕ್ಯಕ್ಕೆ ಬರುವುದು ಬಹಳ ಕಷ್ಟ. ಅಂದರೆ ಬರ್ಬೋದು, ಹೋಗ್ಬೋದು, ಪ್ರಾರ್ಥನೆ ಮಾಡ್ಬೋದು, ಬೋಧನೆ ಮಾಡ್ಬೋದು, ಎಲ್ಲವನ್ನ ಮಾಡ್ಬೋದು. ಅವರ ಮನಸ್ಸು ಪ್ರಪಂಚದ ಕಡೆಗಿರ್ತದೆ, ಇನ್ನೊಬ್ಬರನ್ನ ದೋಚೋದಿರ್ತದೆ. ನಾನು ಹೇಗೆ ಉತ್ತಮನಾಗುವಂತಿತ್ತು. ಅನೇಕರ ಒಂದು ಸೇವಕರುಗಳಾಗಲಿ ವಿಶ್ವಾಸಿಗಳಾಗಲಿ ಇದೇ ಯೋಚನೆ ಇರ್ತದೆ. ಅದಕ್ಕೆ ಯೇಸು ಹೇಳಿದ್ದಾರೆ, ಐಶ್ವರ್ಯವಂತನು ದೇವರ ರಾಜ್ಯಕ್ಕೆ ಬರೋದಕ್ಕಿಂತ ಒಂಟೆ ಬೇಕಾದರೆ, ಬಹಳ ದೊಡ್ಡ ಪ್ರಾಣಿ ಒಂಟೆ, ಎಷ್ಟು ದೊಡ್ಡ ಪ್ರಾಣಿ, ಅದು ಬೇಕಾದ್ರೆ ಸೂಜಿ ಕಣ್ಣಲ್ಲಿ ನುಗ್ಗಿ ಹೋಗ್ಬಿಡ್ತದಂತೆ. ಹಾಗೆ ಅಷ್ಟೇ ಕಷ್ಟ ಆಗ್ತದೆ ಅವರಿಗೆ. ಒಂಟೆಯಿಂದಲೂ ಒಂಟೆ ನುಗ್ಗಿ ಹೋಗ್ತಾಯಿದ್ರೆ ಇವರಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಸೂಜಿ ಕಣ್ಣೊಳಗೆ. ಒಂಟೆ ಬೇಕಾದರೂ ನುಗ್ಗಬಹುದು, ಆದರೆ ದೇವರ ಹತ್ರ ಬರೋದು ಅಂತಷ್ಟು ಕಷ್ಟ ಇದೆ. ಹಣದ ಹಿಂದೆ ದೇವರ ಹೆಸರನ್ನು ಹೇಳಿಕೊಂಡು ಈ ಲೋಕದ ಅಂಧಕಾರದ ಐಶ್ವರ್ಯಮ ಜೀವನದಲ್ಲಿ ಹೋಗುವವರಿಗೆ ಎಂಬುದಾಗಿ. ಹಾಗೆ ಹೋಗಬೇಕಾದ್ರೆ ಇತರರ ಮನಸ್ಸು ನೋಯಿಸಲೇಬೇಕಾಗ್ತದೆ. ನಾವು ಹಿಂದೆ ತಿಳ್ಕೊಂಡಾಗೆ ಬಡ್ಡಿ ಹಣ, ಅದು ಇದು, ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ, ಇನ್ನೊಬ್ಬರಿಗೆ ನಾವು ಅನ್ಯಾಯ ಮಾಡುವಂಥದ್ದು, ಅದು ಏನಾಗಿದೆ, ಇವರಿಗೆ ಆಸ್ತಿ ಮಾಡೋದಕ್ಕೋಸ್ಕರ, ಹಣ ಅಂತಸ್ತು ಮಾಡೋದಕ್ಕೋಸ್ಕರ, ಅದು ಕೂಡ ಇನ್ನೊಬ್ಬರ ಮನಸ್ಸು ನೋಯಿಸಿದ ಹಾಗೆ, ಅದು ಕೂಡ ಕೊಲೆಗೆ ಸಮಾನವಾಗ್ತದೆ. ಬಹಳ ಎಚ್ಚರದಿಂದ ಜೀವಿಸಬೇಕಾಗಿದೆ. ಇಂಥವರು ಕೂಡ ಖಂಡಿತವಾಗಿ ದೇವರ ರಾಜ್ಯ ಸೇರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಎಫೆಸರಿಗೆ 5ನೇ ಅಧ್ಯಾಯ 4 ಮತ್ತು 5. ಎಫೆಸರಿಗೆ 5ನೇ ಅಧ್ಯಾಯ 4 ಮತ್ತು 5ನೇ ವಚನ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿವೆ. ನೋಡಿ, ದೇವರೊಂದಿಗೆ ನಾವು ಜೀವಿಸಲಿಕ್ಕೆ ಹೊರಟಾಗ ಖಂಡಿತವಾಗಿಯೂ ನಾವು ಇನ್ನೊಬ್ಬರ ಮನಸ್ಸು ನೋಯಿಸದೇ ಇರಬೇಕಾದರೆ ಅದು ನಾವೇನು ಮಾಡಬೇಕಂದ್ರೆ, ನಮ್ಮ ಅನೇಕ ಏನು ಮಾಡ್ತಾರೆ, ನಮ್ಮ ಹಿಂದೆ ನಾವು ವಚನಗಳನ್ನು ನಾವು ನೋಡಿದಾಗ ನಮ್ಮ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಲೋಕದಲ್ಲಿ ಜೀವಿಸುವಾಗ ಇನ್ನೊಬ್ಬರಿಗೆ ಬೈತಾರೆ, ಕೆಟ್ಟದಾಗಿ ದೂಷಣೆ ಮಾಡ್ತಾರೆ. ಅವರ ತಂದೆ ತಾಯಿನ, ಗಂಡ ಹೆಂಡತಿ ಮಕ್ಕಳನ್ನ ಏನೇನೋ ಹೊಲಸು ಮಾತುಗಳಿಂದ ಬೈತಾರೆ. ಹುಚ್ಚು ಮಾತು, ಅರ್ಥವಿಲ್ಲದ ಮಾತುಗಳು, ಕುಚೋದ್ಯ ಮಾತು, ಅವರನ್ನು ಚುಚ್ಚಿ ಮಾತಾಡುವುದು, ಇದೆಲ್ಲ ಮಾಡಕ್ಕೆ ಹೋಗಬಾರ್ದು. ಇದು ಇತರರೊಂದು ಮನಸ್ಸು ನೋಯಿಸಿದಾಗೆ ಆಗ್ತದೆ, ಅವರನ್ನು ಕೊಲೆ ಮಾಡಿದಾಗಲೂ ಆಗ್ತದೆ. ಹಾಗೆ 5ನೇ ವಚನ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಒಳ್ಳೆಯದು. ಅಂಥದನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುತ್ತಾ ಇನ್ನೊಬ್ಬರ ಮನಸ್ಸನ್ನು ನೋಯಿಸದ ಹಾಗೆ ನಾವು ಅವ್ರನ್ನ ಒಂದು ವೇಳೆ ನಮಗೆ ತಪ್ಪು ಮಾಡಿದರೂ ಕೂಡ ಖಂಡಿತವಾಗಿ ಶಾಂತಿ ಸಮಾಧಾನ ವಾಕ್ಯದ ಮುಖಾಂತರ ಮಾಡಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಹೋಗಬೇಕು. ಒಂದು ವೇಳೆ ನಮ್ಮ ಬಾಯಲ್ಲಿ ತಪ್ಪು ಮಾತುಗಳು
ಬಂದರೂ ಕೂಡ ಖಂಡಿತವಾಗಿ ನಾವು ತಕ್ಷಣ ಏನು ಮಾಡಬೇಕು, ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು, ಅವರಲ್ಲಿ ಕೂಡ ಕ್ಷಮೆ ಕೇಳಿ ಅವರನ್ನು ಶಾಂತಿಗೊಳಿಸಬೇಕಾಗಿದೆ. ಹಾಗೆ ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ನೋಡಿ, ಇಂಥವ್ರು ಮೋಸ, ದಗ, ಅನ್ಯಾಯ ಮಾಡೋರು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಕಿತ್ತುಕೊಳ್ಳೋರು, ನಾನಾ ರೀತಿಯಲ್ಲಿ ಮೋಸ ಮಾಡುವವರು, ಇಂಥವರು ಯಾರು ಇಲ್ಲಿಯೂ ಈ ಲೋಕದಲ್ಲಿಯೂ ಶಾಂತಿ ಸಮಾಧಾನದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ದೇವರೊಂದಿಗೆ ಪರಲೋಕಕ್ಕೆ ಹೋಗಲಿಕ್ಕೂ ಕೂಡ ಸಾಧ್ಯವಿಲ್ಲ. ಕಾರಣ ಯಾಕೆಂದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮೊಂದು ಲಾಭಗಳಿಗೋಸ್ಕರ ನಾವು ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡ್ತೇವೆ, ಹೊಲಸು ಮಾತಾಡ್ತೇವಲ್ಲ, ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಬೈಯುವಂಥದ್ದು, ಇಂಥದ್ದೆಲ್ಲ ಇರ್ತದೆ. ಖಂಡಿತವಾಗಿ ಇಂಥವರು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದನ್ನು ಬಿಟ್ಟು ಶಾಂತಿ ಸಮಾಧಾನದಿಂದ ಲೋಕದ ವಿಷಯಗಳನ್ನ ಬಿಟ್ಟು ಜೀವಿಸಬೇಕು. ಇದು ಕೂಡ ಒಂದು ಮನಸ್ಸಿಗೆ ಇತರರ ಮನಸ್ಸನ್ನು ನೋಯಿಸುವಂಥದ್ದು ಕೊಲೆಗೆ ಸಮಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೊಲೊಸ್ಸೆಯರಿಗೆ 3ನೇ ಅಧ್ಯಾಯ 5-10. ಕೊಲೊಸ್ಸೆಯರಿಗೆ 3:5-10. ಆದುದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮಾನವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿ. ನೋಡಿ, ದೇವರಿಗೆ ಈ ಲೋಕದ ವಿಷಯಗಳನ್ನ ಎಲ್ಲವನ್ನು ಬಿಟ್ಟು ನಾವೇನು ನೋಡ್ಬೇಕಂತೆ, ಅದನ್ನು ಸಂಪೂರ್ಣವಾಗಿ ವಿಸರ್ಜಿಸಿ ಬಿಡಬೇಕು, ನಮ್ಮಿಂದ ತೆಗೆದುಹಾಕಬೇಕು, ಸಾಯಿಸಬೇಕು ಅಂತ ಒಂದು ಕೆಟ್ಟ ವಿಚಾರಗಳನ್ನು. ಹಾಗಾದರೆ ಮಾತ್ರ ನಾವು ದೇವರಿಂದ ಆಶೀರ್ವಾದವನ್ನು ಹೊಂದುವುದು ಸಾಧ್ಯ. ಇಲ್ಲದಿದ್ದರೆ ಈಗಲೇ 5ನೇ ವಚನ ಓದಿದಾಗ ನಾವು ಮಾಡಿದರೆ ಅಂಥವ್ರನ್ನು ಮನಸ್ಸು ನೋಯಿಸಿದಾಗೂ ಆಗ್ತದೆ, ನಾವು ಅಂಥವರನ್ನು ಕೊಲೆ ಮಾಡಿದಾಗಲೂ ಆಗ್ತದೆ. ಬಹಳ ಹೆಚ್ಚಲ್ಲ ಇದೆಲ್ಲ ವಿಗ್ರಹಾರಾಧನೆಗೆ ಸಮಾನಾಗಿರುವುದರ ಸೈತಾನಿಗೆ ಸಂಬಂಧಪಟ್ಟ ಕಾರ್ಯಗಳಾಗಿವೆ. ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ಟು ಪಶ್ಚಾತ್ತಾಪ ಪಟ್ಟು ಮುಂದೆ ದೇವರ ವಾಕ್ಯದಂತೆ ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದವನ್ನು ಹೊಂದಬಹುದು. 6ನೇ ವಚನ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ನೋಡಿ, ಎಷ್ಟೇ ಪ್ರಾರ್ಥನೆ ಮಾಡಿದರೂ ಏನೇ ಮಾಡಿದರೂ ಹಿಂದಿನ ವಿಚಾರಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ನಾವು ಬಿಡದೆ ಹೋದರೆ ಅಂಥವರ ಮೇಲೆ ದೇವರ ಕೋಪ ಎರಗುತ್ತದೆ. 7ನೇ ವಚನ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಕೆಲಸಗಳನ್ನು ನಡೆಸುತ್ತಿದ್ದೀರಿ. ದೇವರು ದರ್ಶನ ಕೊಡುವುದಕ್ಕಿಂತ ಮೊದಲು ನಮ್ಮ ಜೀವಿತ ಕೂಡ ಬಹಳ ಜನರದ್ದು ಹಾಗೆ ಆಗಿತ್ತು. ಅಂದರೆ ಪ್ರತಿಯೊಬ್ಬರದು, ಅನೇಕ ಪ್ರವಾದಿ ಸಾಕ್ಷಿಗಳದ್ದು ಕೂಡ ಇದೇ ಆಗಿತ್ತು. ಆದರೆ ದೇವರು ದರ್ಶನವನ್ನು ಕೊಟ್ಟು ಅವರನ್ನು ಕರೆದರು, ಬಿಡುಗಡೆ ಮಾಡಿಕೊಂಡು ಬಂದರು. ಅದರಲ್ಲಿ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಕೇಳಿ ತಪ್ಪುಗಳನ್ನು ಬಿಟ್ಟು ದೇವರ ಬಳಿಗೆ ಬಂದವರು ದೇವರಿಂದ ಆಶೀರ್ವಾದವನ್ನು ಹೊಂದಿದರು. ಇಲ್ಲದ್ರೆ ಅನೇಕ ಪ್ರವಾದಿಗಳನ್ನು ಸಾಕ್ಷಿಗಳನ್ನು ನೋಡ್ತೇವೆ, ಪುನಃ ಅವರು ಅದೇ ಜೀವಿತವನ್ನು ನಡೆಸಿದಾಗ ಬಹಳ ಶಿಕ್ಷೆಗೆ ಒಳಗಾದರು. ಹಾಗೆ ನಾವು ಆಗಬಾರದು. ದೇವರು ನಮಗೆ ಕರೆದ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ, ನಾವು ದೇವರೊಂದಿಗೆ ಜೀವಿಸುವಾಗ ವಾಕ್ಯವನ್ನು ಕೇಳಿ ಸಂಪೂರ್ಣವಾಗಿ ಲೋಕದ ವಿಷಯಗಳನ್ನು ಬಿಟ್ಟು ದೇವರ ಮಾತನ್ನು ಕೇಳಿಕೊಂಡು ಹೋದರೆ ಮಾತ್ರ ಆಶೀರ್ವಾದವನ್ನು ಹೊಂದಬಹುದು. ನಮ್ಮ ಹಿಂದಿನ ಕಾರ್ಯಗಳನ್ನೆಲ್ಲವನ್ನು ಬಿಟ್ಟು ಬಿಡಬೇಕಾಗ್ತದೆ. 8. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿ. ನೋಡಿ, ಕೋಪ, ಮತ್ಸರ, ಇನ್ನೊಬ್ಬರ ಒಳ್ಳೆ ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಮನಸ್ಸು ನೋಯಿಸುವಂಥದ್ದು, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರಗಳಿಗಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಯುವುದು, ಇಂಥದ್ದು ಎಲ್ಲವನ್ನು ತೆಗೆದು ಹಾಕಲೇಬೇಕು. ಇಲ್ಲದ್ರೆ ಅದು ಕೂಡ ಇತರರನ್ನು ಮನಸ್ಸು ನೋಯಿಸಿದ ಹಾಗೆ, ನಾವು ಕೊಲೆ ಮಾಡಿದ ಹಾಗೆ ಅಂಥವರ ಮೇಲೆ ದೇವರ ಕೋಪ ಬರ್ತದೆಂಬುದಾಗಿ ನಾವು ಹಿಂದಿನ ವಚನಗಳಲ್ಲಿ ಓದಿಕೊಂಡಿದ್ದೇವೆ. 9ನೇ ವಚನ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು, ಅದರ ಕೃತ್ಯಗಳನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಒಬ್ಬರು ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರಗಳಿಗಾಗಿ ಅಥವಾ ನಾನಾ ರೀತಿಗಾಗಿ ಇನ್ನೊಬ್ಬರ ಮೇಲೆ ಸುಳ್ಳು ಹೇಳಿ ಮನಸ್ಸು ನೋಯಿಸೋರಾಗಿದ್ದಾರೆ. ಏನು ಸುಳ್ಳು ಹೇಳಿದಾಗ ಮತ್ತೆ ಬಹಳ ಚೆನ್ನಾಗಿರ್ತಾರೆ. ಇದನ್ನು ಕೂಡ ಸುಳ್ಳಿನಿಂದಲೂ ಅನೇಕ ಜಗಳಗಳು ಬರ್ಬೋದು, ಮನಸ್ಸುಗಳು ಬರ್ಬೋದು, ಕಣ್ಣೀರು ಬರ್ಬೋದು, ಕುಟುಂಬ ಹಾಳು ಆಗ್ಬೋದು, ಕೊಲೆಯೂ ಕೂಡ ಆಗ್ಬೋದು. ಸುಳ್ಳಿನಿಂದ ನಡೆಯಬಾರದಂಥ ವಿಚಾರಗಳು ಕೂಡ, ಘಟನೆಗಳು ಕೂಡ ನಡೆದು ಹೋಗುತ್ತದೆ. ಇದು ಕೂಡ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದಾಗೆ ಆಗ್ತದೆ, ಕೊಲೆಗೆ ಸಮಾನವಾಗ್ತದೆ. ಅದೆಲ್ಲವನ್ನು ಬಿಟ್ಟು
ಬಿಟ್ಟು ನಾವು ಹೊಸ ಸ್ವಭಾವವನ್ನು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಬೇಕು. ಇಲ್ಲದ್ರೆ ಇದು ಕೂಡ ಒಂದು ಇತರರ ಮನಸ್ಸು ನೋಯಿಸಿದ ಹಾಗೆ ಕೊಲೆಗೂ ಸಮಾನವಾಗ್ತದೆ. ಅನ್ಯಾಯದ ಸಂಪಾದನೆ ಕೂಡ ಅದು ಕೂಡ ಮನಸ್ಸು ನೋಯಿಸುವುದು ಕೊಲೆಗೆ ಸಮಾನವಾಗುತ್ತದೆ. 10ನೇ ವಚನ. ಈ ಸ್ವಭಾವವು ಅದನ್ನು ಸೃಷ್ಟಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ವ ಜ್ಞಾನವನ್ನು ಉಂಟು ಮಾಡುತ್ತದೆ. ಹೀಗೆ ಜೀವಿಸಿದರೆ ಮಾತ್ರ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಆಗ್ತದೆ. ನಾವು ದಿವಸ ಹೊಸ ಸೃಷ್ಟಿಗಳಾಗಬೇಕು. ಇವತ್ತು ಪ್ರತಿಯೊಂದು ಮರವು ಏನಾಗ್ತದೆ, ಕೆಲವೊಂದು ಮರಗಳು ಬೇಸಿಗೆ ಬಂದಾಗ ಅದರ ಹಳೆ ಎಲೆಯನ್ನು ಉದುರಿಸಿ ಹೊಸ ಎಲೆಯನ್ನು ತರುತ್ತದೆ. ಹಾಗೆ ನಾವು ಪ್ರತಿ ದಿವಸ ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿರುವ ದೇವರ ವಾಕ್ಯಕ್ಕೆ ವಿರುದ್ಧವಾದ ಅಭ್ಯಾಸಗಳನ್ನು ತೆಗೆದುಹಾಕಿ ದೇವರಲ್ಲಿ ಪಶ್ಚಾತ್ತಾಪಪಟ್ಟು ಪ್ರತಿ ದಿವಸ ನಾವು ಹೊಸಬರಾಗಿ ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಇಲ್ಲದಿದ್ದರೆ ಈ ಲೋಕಕ್ಕೆ ವಿಷಯಗಳಿಗೆ ನಾವು ಹೋಗುವುದಾದರೆ ಅದು ವಿಗ್ರಹಾರಾಧನೆ ಸಂಬಂಧ, ಅಂದರೆ ಸೈತಾನ ಕಾರ್ಯಕ್ಕೆ ಸಂಬಂಧಪಟ್ಟಿದ್ದು. ಆಗ ಇನ್ನೊಬ್ಬರ ಮನಸ್ಸು ನೋಯಿಸುವವರಾಗಿದ್ದೇವೆ. ಅದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಆದ್ದರಿಂದ ದಿವಸ ನಾವು ಹೊಸಬರಾಗಿ ಜೀವಿಸಿದರೆ ಮಾತ್ರ ನಾವು ಕೂಡ ಆಶೀರ್ವಾದ ಹೊಂದ್ತೇವೆ. ನಮ್ಮ ಮಕ್ಕಳ ಆಶೀರ್ವಾದಕ್ಕೂ ಇದು ಒಂದು ಕಾರಣವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 1 ತಿಮೋತಿ 6, 9, 10. 1 ತಿಮೋತಿ 6, 9, 10. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆಯಿಂದ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿವಿರುದ್ಧವಾಗಿಯೂ ಹಾನಿಕರವಾಗಿರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಇವತ್ತು ನೋಡಿ, ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಗಳು, ಇನ್ನೂ ನಾನು ಐಶ್ವರ್ಯವಂತನಾಗಬೇಕು ಅಂತ ಹೇಳಿ ಬರೀ ಅದರಲ್ಲೇ ಹೋಗ್ತಾರೆ. ದೇವರನ್ನು ದೂರ ತಳ್ಳಿ ಬಿಡ್ತಾರೆ. ಒಂದು ವೇಳೆ ದೇವರೊಂದಿಗೆ ಪ್ರಾರ್ಥನೆಗೆ ಅಲ್ಲಿ ಇಲ್ಲಿ ಹೋದರೂ ಕೂಡ ಅವರ ಮನಸ್ಸು ಲೋಕದ ಮೇಲೆ ಇರ್ತದೆ. ಬಡ್ಡಿಗೆ ದುಡ್ಡು ಕೊಡುವಂಥದ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿ ವಶಪಡಿಸಿಕೊಳ್ಳುವಂಥದ್ದು, ಹಣಕ್ಕಾಗಿ ಮನಸ್ಸು ನೋಯಿಸುವಂಥದ್ದು, ಒಕ್ಕಲೆಬ್ಬಿಸುವಂಥದ್ದು, ಅವರನ್ನು ಓಡಿಸುವಂಥದ್ದು, ಇದೆಲ್ಲವೂ ಸಂಪೂರ್ಣವಾಗಿ ಕಡೆಗೆ ಅವರನ್ನು ನಾಶಕ್ಕೆ ತಗೊಂಡು ಹೋಗ್ತದೆ. ಹಾಗೆ ಅವರಿಗೆ ಮೊದಲಿದ್ದಿದ್ದು ಕೂಡ ಏನೂ ಇಲ್ಲದಾಗ್ತದೆ. ಇವರಿಗೆ ಅನೇಕ ಆಶೆ ಪಾಶೆಗಳಲ್ಲಿ ಬಿದ್ದು ಸಂಹಾರ ನಾಶದಲ್ಲಿ ಮುಳುಗಿಸಿಬಿಡ್ತದೆ. ಕೊನೆಗೆ ಒಂದು ದಿವಸ ಬಹಳ ದೊಡ್ಡ ಶಿಕ್ಷೆ ಬರ್ತದೆ. ಆದ್ದರಿಂದ ದೇವರು ಕೊಟ್ಟಿದ್ದರಲ್ಲಿ ಇನ್ನೊಬ್ಬರನ್ನು ಅನ್ಯಾಯ ಮಾಡದೆ, ಮೋಸ ದಗ ಸುಳ್ಳು ಹೇಳದೆ, ಹಾಗೆ ನಾವು ಇನ್ನೊಬ್ಬರ ಮನಸ್ಸು ನೋಯಿಸದೆ ನಾವು ಜೀವಿಸುವವರಾಗಬೇಕು. ಇಲ್ಲದರೆ ಸಂಪೂರ್ಣ ನಾಶ, ಅದು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ ಎಂಬುದಾಗಿ ವಚನ ತಿಳಿಸುತ್ತದೆ. 10ನೇ ವಚನ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ಹಣದಾಸೆ, ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಆಸೆ ಮಾಡೋರು ಖಂಡಿತವಾಗಿ ಇನ್ನೊಬ್ಬರಿಗೆ ಮೋಸದಾಗ ಮಾಡೇ ಮಾಡ್ತಾರೆ. ಇನ್ನೊಬ್ಬರ ಕಣ್ಣು ಸುರಿಸ್ತಾರೆ. ಎಷ್ಟೋ ಕುಟುಂಬವನ್ನು ಹಾಳು ಮಾಡ್ತಾರೆ. ಕೊಲೆ ಕೂಡ ಮಾಡ್ತಾರೆ. ಅವರನ್ನು ನಾಪತ್ತೆ ಕೂಡ ಮಾಡ್ತಾರೆ. ಇದು ಬಹಳ ಕೆಟ್ಟತನ. ಇಂಥವರು ದೇವರೊಂದಿಗೆ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೇ ಆದರೂ ಅವರು ಸೈತಾನನನ್ನು ಹಿಂಬಾಲಿಸುವವರಾಗಿದ್ದಾರೆ. ಈ ಲೋಕದ ವಿಷಯವನ್ನು ಹಿಂಬಾಲಿಸುವವರಾಗಿದ್ದಾರೆ. ಆದರೆ ಸ್ವಲ್ಪ ದಿವಸ ಅವರಿಗೆ ಶಾಂತಿ ಸಮಾಧಾನ ಒಳ್ಳೆಯದು ಕೊಡ್ಬೋದು. ಆಮೇಲೆ ಬಹಳ ಒಂದು ಕಷ್ಟ ಸಂಕಟಗಳು ಎದುರಾಗ್ತವೆ. ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅನ್ಯಾಯದಲ್ಲಿ ಸಂಪಾದನೆ ಮಾಡಿದ 2ರಷ್ಟು ಮತ್ತೆ ಸಂಪೂರ್ಣವಾಗಿ ತೊಳೆದು ಹೋಗ್ತದೆ. ಸಂಹಾರ ನಾಶ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರ. ದೇವರು ಕೊಟ್ಟಿದ್ದರಲ್ಲಿ ಯೋಚನೆ ಮಾಡಿಕೊಂಡು ದೇವರ ವರವನ್ನು ಉಪಯೋಗಿಸಿಕೊಂಡು ಮುಂದೆ ಜೀವಿಸಬೇಕು. ನಾವು ದೇವರೊಂದಿಗೆ ಜೀವಿಸುವಾಗ ಹಣದ ಆಸೆಗೆ ಯಾವಾಗಲೂ ಹೋಗಬಾರದು. ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಇತರರ ಆಸ್ತಿ ನಾವು ಮನಸ್ಸು ನೋಯಿಸುವುದು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯದಾಗಿ ಮುಂದಿನ ವಚನಗಳಿಗೆ ಹೋಗೋಣ. ಇಬ್ರಿ 13:5. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ದುರ್ವ್ಯಾಸ ಇಲ್ಲದವರಾಗಿರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ದುರ್ವ್ಯಾಸೆಗೆ ಯಾವಾಗಲೂ ನಾವು ಅತ್ಯಾಸೆ ಗುರಿ ಆಗಬಾರದು. ದೇವರ ವಚನದ ಪ್ರಕಾರ ಇರುವುದರಲ್ಲೇ ಸಂತೋಷಪಟ್ಟು ನಾವು ಇನ್ನೊಬ್ಬರ ಮನಸ್ಸು ನೋಯಿಸದೆ, ಅನ್ಯಾಯ ಮಾಡದೆ, ದಗ ಮೋಸ ಮಾಡದೆ ನಾವು ಮುಂದೆ ಹೋಗಿ ಅದು ಇರುವುದರಲ್ಲಿ ನಾವು ತೃಪ್ತಿಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ ಅಂಥವರನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಅಲ್ಲ, ಲೋಕದ ವಿಷಯಗಳನ್ನು ಬಿಡದೆ ಹೋದರೆ ದೇವರಲ್ಲಿ
ದೇವರಲ್ಲಿ ಎಷ್ಟೇ ನಾವು ಭಯಭಕ್ತಿ ಇಟ್ಟರೂ ಕೂಡ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಅದು ಇತರರ ಮನಸ್ಸು ನೋಯಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯಾಕೋಬ 1:14-15. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಉಂಟು ಮಾಡುತ್ತದೆ. ಅವರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಈ ಲೋಕದ ಜೀವನ ಆಶಕ್ಕಾಗಿ ಅವರು ಏನು ಮಾಡ್ತಾರೆ, ಅವ್ರು ಏನು ಮಾಡೋಕ್ಕೂ ಕೂಡ ಇಸುವುದಿಲ್ಲ. ಬಹಳ ಕೆಟ್ಟತನಕ್ಕೆ ತಗೊಂಡು ಹೋಗ್ತಾನೆ ಸೈತಾನ. ಅದು ಕಡೇ ಹಾಗೆ ದೊಡ್ಡದು ಆಗಿ ಆ ಅತಿ ಆಸೆ, ಇನ್ನೊಬ್ಬರಿಗೆ ಮೋಸ ದಗ ಮಾಡಿದಂಥದ್ದು, ಇನ್ನೊಬ್ಬರ ಮನಸ್ಸು ನೋಯಿಸಿದಂಥದ್ದು, ಕೊಲೆ ಮಾಡಿದಂಥದ್ದು, ಇದು ಕಡೆಗೆ ಅವರನ್ನು ಮರಣಕ್ಕೆ ತಗೊಂಡು ಹೋಗ್ತದೆ. ಅಂಥವ್ರು ಯಾವ ರೀತಿಯಲ್ಲಿ ಸಾಯ್ತಾರೆ ಅಂತ ಗೊತ್ತಿಲ್ಲ ಅಂತ ಈ ವಚನವು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಹಾಗೆ ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮನಸ್ಸು ನೋಯಿಸಬಾರದು. ಈ ಲೋಕದ ಆಸ್ತಿ ಪಾಸ್ತಿಗಾಗಿ ಯಾವ ವಿಚಾರಕ್ಕಾಗಿಯೂ ಅದು ಒಂದು ಕೊಲೆಗೆ ಸಮಾನವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿ ಜೀವಿಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ಅವರು ಕೂಡ ಇದಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಹೇರಳವಾಗಿ ಆಶೀರ್ವಾದ ಹೊಂದಿ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.